ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಬೆಳಿಗ್ಗೆ 9 o'clock ಇಂದನೇ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ತಮ್ಮನಲ್ಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಸುನಿಲ್ ಬಂದಿದ್ದಾರೆ ಅಂತ. ಇನ್ನೂ ಬಂದಿಲ್ಲ, ಬರ್ತಾ ಇದ್ದಾರೆ, ಆನ್ ದಿ ವೇಲ್ ಇದ್ದಾರೆ. ಇನ್ನೊಂದು 20 minutes ರೀಚ್ ಆಗ್ತಾರೆ ಮನೆಗೆ. ಸೊ ವ್ಲಾಗ್ನ ಶುರು ಮಾಡಿಬಿಡೋಣ ಬೆಳಿಗ್ಗೆಯಿಂದನೇ ಅಂತ ಅಂದ್ಬಿಟ್ಟು ಶುರು ಮಾಡ್ತಾ ಇದ್ದೀನಿ. ಏನೋ ಒಂಥರ ಖುಷಿ. 3 months ಆಯಿತು ಅವರು ಹೋಗಿ ಡ್ಯೂಟಿಗೆ, ಈಗ ಬರ್ತಾ ಇದ್ದಾರೆ. ಸೊ ಅವರಿಗೆ ಏನೋ ಒಂಥರ ಖುಷಿ, ಮಕ್ಕಳನ್ನೆಲ್ಲ ನೋಡೋದಕ್ಕೆ ತುಂಬಾ ಎಕ್ಸೈಟಿಂಗ್ ಆಗಿದ್ದಾರೆ. 3 months ಆಯಿತು. ಫಸ್ಟ್ ಎಲ್ಲ 6 month ಆದರೂ ಆಯಿತು, 7 month ಆದರೂ ಆಯಿತು. ಡ್ಯೂಟಿಗೆ ಹೋಗಿ ರಜಾ ಸಿಕ್ಕಲ್ಲ, ಸಿಕ್ಕಿದ್ರೂ ಕರೆಕ್ಟ್ ಟೈಮಿಗೆ ಬರೋಕ್ಕಾಗಲ್ಲ, ಯಾವ್ಯಾವಾಗಲೋ ಬರ್ತಾಯಿದ್ರು. ಬಟ್ ಇವಾಗ ಅವರು ಬೇರೆ ಕಡೆ ಪೋಸ್ಟಿಂಗ್ ಇರೋದ್ರಿಂದ ಲೀವ್ ಕರೆಕ್ಟಾಗಿ ಸಿಗ್ತಾ ಇದೆ. ಇವಾಗಲೂ ತುಂಬ ದಿನ ಏನು ಬಂದಿಲ್ಲ, ಒಂದು 20 days ತೊಗೊಂಡು ಬರ್ತಾ ಇರ್ಬೋದು ಲೀವ್ನ ಅಂತ ಅನ್ಕೋತೀನಿ. ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಖುಷಿ ಇದೆ. ಬುಜ್ಜಿ ಅಂತೂ ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ಆಗಿದ್ದಾನೆ ಅವ್ರ ಪಪ್ಪ ಬರ್ತಾ ಇದ್ದಾರೆ ಅಂತ. ಪರಮ್ನ ನೋಡಬೇಕು. ಪರಮ್ಗೆ ಸ್ವಲ್ಪ ತಿಳುವಳಿಕೆ, ಬಟ್ ಅವ್ರ ಪಪ್ಪ ವಿಡಿಯೋ ಕಾಲ್ ಮಾಡಿದ್ರು ಅಂತಂದರೆ ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾನೆ, ಇಂಟರ್ಯಾಕ್ಟ್ ಚೆನ್ನಾಗಿ ಮಾಡ್ತಾರೆ ಇಬ್ರು. ಇವಾಗ ಅವನಿಗೆ ಪರಮ್ಗೆ 11 months ಕಂಪ್ಲೀಟ್ ಆಗಿದೆ. ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾನೋ ಅವ್ರ ಅಪ್ಪನ ನೋಡಿಬಿಟ್ಟು ಅಂತ. ಆ್ಯಂಡ್ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಹೇಗಿರುತ್ತೆ ಅಂತ. ಬನ್ನಿ ಇವಾಗ ಹೋಗೋಣ. ಸೊ ವೆದರ್ ನೋಡಿ ಎಷ್ಟು ಕೂಲಾಗಿದೆ ಅಂತಂದರೆ ಇನ್ನೇನು ಮಳೆ ಬಂದುಬಿಡುತ್ತೇನೋ ಅನ್ನೋ ಥರ ಇದೆ. ಬೆಳಿಗ್ಗೆನೇ ಎಲ್ಲ ರೆಡಿ, ಅಂದರೆ ಈ ಟೈಮ್ಗೆ 9 o'clockಗೆಲ್ಲ ತುಳಸಿ ಹತ್ರ ಎಲ್ಲ ರೆಡಿ ಮಾಡಿ, ಹೊಸಲು ಎಲ್ಲ ರೆಡಿ ಮಾಡಿ, ಒಂಥರ ಏನೋ ಚೆನ್ನಾಗಿರುತ್ತೆ. ನನ್ನ ಮಗನಿಗೋಸ್ಕರ ವಿಷು ತಂದ ಅದಂತೂ ವೇಸ್ಟು. ಮತ್ತು ವೆಯ್ಟ್ ಮಾಡ್ತಾಯಿದ್ದೀನಿ, ಸುನಿಲ್ ಅವ್ರು ಬರ್ತಾಯಿದ್ದೀನಿ ಅಂತ ಅಂದ್ರಲ್ಲ, ಎಲ್ಲಿ ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಇನ್ನೇನು ಮಳೆ ಬಂದ್ಬಿಡುತ್ತೇನೋ ಅನ್ನೋ ಥರ ಮೋಡ ಇದೆ, ಬಟ್ ಮಳೆ ಬರಲ್ಲ. ಕೂಗೋದಕ್ಕೆ ಏನು ಕೇಳಿಸಲ್ವಾ? ಅಪ್ಪನೇ ಅನ್ಕೊಂಡಿದ್ದೀನಿ. ಅಲ್ಲಿ ಹೋಗಿ ಏನು ಮಾಡಿದ್ರೆ ಅಲ್ಲೇ ನೋಡಿ. ನೋಡ್ತಾ ಬಾಯ್. ಬರಲಿ ಎಲ್ಲಿ ಪಪ್ಪ ಪಪ್ಪ ಇನ್ನು ಬಟ್ಟೆ ಎಲ್ಲ
ಬೇಡ ಆಯ್ತು. ಯಾರು ಯಾರು ಪಪ್ಪ 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 ಮನೆ ಪಪ್ಪ 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 ಯಾಕೆ ಯಾರವರು ಪಪ್ಪ ಪಪ್ಪ ವಿಡಿಯೋ ಕಾಲ್ ಮಾಡ್ತೀಯಾ? ವಿಡಿಯೋ ಕಾಲ್ ಮಾತ್ರ ಕಿತ್ಕೊಬಿಡ್ತಾನೆ. ಆ್ಯಂಡ್ ಸಡನ್ನಾಗಿ ಸುನಿಲ್ ಬಂದರು ಅಂತ ಅಂದ್ಬಿಟ್ಟು ಪರಮ್ ಹೋಗ್ತಾ ಇರಲಿಲ್ವಲ್ಲ, ಸೊ ವೀಡಿಯೋ ಕಾಲಲ್ಲಿ ಅವನು ಮಾತಾಡ್ತಾನಲ್ಲ ಅಂದ್ಬಿಟ್ಟು ಮನೇಲೇ ವೀಡಿಯೋ ಕಾಲು ಮಾಡಿದ್ವಿ. ಅವ್ನು ನೋಡಿ ಅಳ್ತಾ ಇದ್ದ, ಏನಿಗೆ ಅಂತ ಗೊತ್ತಿಲ್ಲ. ಸೊ ಅಂದರೆ ಅವನಿಗೆ ಸ್ವಲ್ಪ ಇವಾಗ ಬುದ್ಧಿ ಬರ್ತಾ ಇರೋದ್ರಿಂದ ಪಪ್ಪನ ನೋಡಿ ಸಡನ್ನಾಗಿ ಅಳಬೇಕು ಅಂತ ಅನ್ನಿಸ್ತೇನೆ ಅವನಿಗೆ. ಬಟ್ ವೀಡಿಯೋ ಕಾಲಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತಾ ಇರ್ತಾನೆ. ನಾನು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದಾಗ ತುಂಬ ಜನ ನೋಡಿರ್ತೀರ. ಬಟ್ ಏನೋ ಸಡನ್ನಾಗಿ ಬಂದುಬಿಟ್ರಲ್ಲ, ಅವನು ಏನಕ್ಕೆ ಅಳ್ತಾ ಇದ್ದಾನೆ ಅನ್ನೋದೇ ಗೊತ್ತಾಗಲಿಲ್ಲ. ಮೇಲೆ ಸ್ವಲ್ಪ ಟೈಮ್ ತೊಗೊಂಡು ಅಡ್ಜಸ್ಟ್ ಆಗೋದಕ್ಕೆ. ಬಟ್ ವೀಡಿಯೋ ಕಾಲು ನೋಡ್ದೇ ಏನು ಯಾರು ಅನ್ನೋಂಗೆ ಅನ್ನಿಸ್ತಾ ಏನೋ ಗೊತ್ತಿಲ್ಲ, ಪಾಪ ಅಳ್ತಾ ಇದ್ದ. ಅಳು ಖುಷಿ ಬರ್ತಾ ಇದೆ ಅಂತ ಅವನಿಗೆ. ಅನ್ಕೋತಾ ಇದೆ ಯಾಕೆ ಬಂದಿಲ್ಲ ಮದ್ವೆಗೆ. ಬಿಡು ಕೊಡ್ತೀನೋ ತಿನ್ನಪ್ಪ. ಹಂಗೆ ಸುನಿಲ್ ರಾಜಸ್ಥಾನಿಂದ ತುಪ್ಪ ತಗೊಂಡು ಬಂದಿದ್ದಾರೆ ನೋಡಿ. ಇದನ್ನ ಕಾಯಿಸಿ ಇಟ್ಟಿದ್ದಾರೆ ಮಮ್ಮಿ. ಸಕ್ಕತ್ತಾಗಿದೆ, ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ. ಅಂದರೆ ಇದು ಬೇರೆ ಯಾವುದೋ ಹಸುದು ಅಂತ ಹೇಳಿದ್ರು, ಅದು ನೇಮ್ ಗೊತ್ತಿಲ್ಲ, ಕೇಳ್ಬಿಟ್ಟು ಹೇಳ್ತೀನಿ. 2 ಲೀಟರ್ ತುಪ್ಪ ಚೆನ್ನಾಗಿದೆ, ಗಮ್ ಅಂತ ಇದೆ. ಸುನಿಲ್ ಬಂದಿರೋ ಸಂಡೇ ಅಲ್ವಾ, ಸೊ ನಾನ್ ವೆಜ್ನ ತೊಗೊಂಡು ಬರ್ತೀನಿ ಅಂತ ಹೋಗಿದ್ದಾರೆ. ಆ್ಯಂಡ್ ತುಪ್ಪ ತೋರಿಸಿದ್ದೀನಿ. ಮತ್ತು ಸುನಿಲ್ ನನಗೋಸ್ಕರ ಏನು ತಂದಿದ್ದಾರೆ ನೋಡಿ, ಏನಿರ್ಬೋದು ಗೆಸ್ಟ್ ಮಾಡಿ ನೋಡುವ. ಇದು ಬಂದು ಪರ್ಫ್ಯೂಮ್, ತುಂಬಾ ಚೆನ್ನಾಗಿದೆ. ಸೊ ಘಮ್ ಅಂತ ಇದೆ. ಇದರಲ್ಲಿ ಮೆನ್ಸ್ಗೆ ಮತ್ತು ವಿಮೆನ್ಸ್ಗೆ ಅಂತ ಕಾಂಬೋ ಇದು. ಇದು ಬಂದು ಜೆಂಟ್ಸ್ ಬ್ಲೂ ಏನಿದೆ ಅಲ್ವಾ, ಇದು ಏನೋ ಟೆರ್ರೆ ಪ್ಯೂರ್ ಜೆಂಟ್ಸ್ ಅಂತ ಇದೆ, ಸ್ಮೋಕಿ. ಏನು ಸಖತ್ತಾಗಿದೆ ಸ್ಮೆಲ್ ಅಂತೀರಾ, ಸಖತ್ತಾಗಿದೆ. ಮತ್ತು ಇದು ರೆಡ್ ಒನ್ ಬಂದು ಫೈರ್ ಅಂತ ಅಂದ್ಬಿಟ್ಟು, ಫೈರ್ 50 ml ಇರುತ್ತೆ, ಬಟ್ ಸಖತ್ತಾಗಿದೆ. ನನಗೆ ಇದಕ್ಕಿಂತ ಅದು ಸಕ್ಕತ್ ಇಷ್ಟ ಆಯಿತು, ಸಖತ್ತಾಗಿದೆ. ಸೊ ಇದನ್ನು ತೊಗೊಂಡು ಬಂದಿದೆ. ಇನ್ನು ಮಕ್ಕಳಿಗೆ ಮಾಮೂಲಿ ಅಲ್ಲಿ ಡೆಲ್ಲಿಯಿಂದ ಸ್ವಲ್ಪ ಸ್ನ್ಯಾಕ್ಸು, ಡೆಲ್ಲಿ ಸ್ವೀಟ್ಸ್ ಎಲ್ಲ ಟೇಸ್ಟ್ ಮಾಡಿದ್ದೀನಿ ನಾನು. ಅಂದರೆ ನಾನು ಪಂಜಾಬಲ್ಲಿ ಇದ್ದಿದ್ದರಿಂದ ನಾವು ವೆಕೇಷನ್ ಎಲ್ಲ ಹೋಗ್ಬೇಕಾದ್ರೆ ಮತ್ತು ಊರಿಗೆಲ್ಲ ಬರಬೇಕಾದ್ರೆ ಡೆಲ್ಲಿಗೆ ಬಂದೇನೆ ಬರ್ತಾಯಿದ್ವಿ. ಡೆಲ್ಲಿ, ತಾಜ್ ಮಹಲ್ ಮತ್ತು ಸುಮಾರು ಪ್ಲೇಸಸ್ಗೆಲ್ಲ ಹೋಗಿ ಇಂಡಿಯಾ ಗೇಟ್ ಎಲ್ಲ ಹೋಗ್ತಿದ್ವಲ್ಲ. ಸೊ ಹಾಗಾಗಿ ಸಖತ್ತಾಗಿರೋ ಪರ್ಫ್ಯೂಮ್ ಇಷ್ಟ ಆಯಿತು. ಇವಾಗ ಅಡುಗೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ವಿ. ಇವತ್ತು ಬಂದು ಗೀ ರೈಸ್ ಮಾಡಿ ಮಟನ್ ಗ್ರೇವಿ ಮಾಡ್ತಾಯಿದ್ವಿ. ಸೊ ತಲೆಕಾಲು ಬೋಟಿ ಎಲ್ಲ ನೋಡಿದ್ವಿ, ಬಟ್ ಸಿಗಲಿಲ್ಲ.
ಎಣ್ಣೆ ಹಾಕ್ತಾರಲ್ಲ ಅಂದ್ಬಿಟ್ಟು ಇವಾಗ ಮಟನ್ ತೊಗೊಂಡು ಬಂದರು ಸುನೀಲು. ಅದನ್ನೇ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀವಿ. ಗೀ ರೈಸ್ ಅಂತೂ ಆಗ್ತಾಯಿದೆ, ಅಂದರೆ ಗೀ ರೈಸ್ ಎಲ್ಲ ಹಾಕಬೇಕು. ಅದನ್ನು ಬಿಟ್ಟರೆ ಮಟನ್ ಸಾಂಬಾರು ಅದು ಫುಲ್ ಕಂಪ್ಲೀಟ್ ಡ್ರೈ ಆದಮೇಲೆ ಮಸಾಲೆ ಎಲ್ಲ ಹಾಕೋದು ಅಲ್ವಾ. ಸೊ ಇವಾಗ ಅಕ್ಕಿ ತೊಳ್ಕೊತಿದ್ದು ಸ್ಟ್ರೈನ್ ಮಾಡ್ಕೊತೀನಿ ಅದನ್ನ ನೀರಿಲ್ದಂಗೆ ಸ್ವಲ್ಪನೂ. ಗೀ ರೈಸ್ ಮತ್ತು ಪಲಾವ್ ಏನಾದರೂ ಮಾಡ್ತೀವಿ, ಕುಷ್ಕ ರೈಸ್ ಏನಾದರೂ ಅಂತ ಅಂದರೆ ಅದು ಸ್ವಲ್ಪ ಉದುದ್ರಾಗಿದ್ರೇ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗೋದು. ಚೆನ್ನಾಗಿ ಬೆಂದಿದ್ರೆ ಅಷ್ಟು ಇಷ್ಟ ಆಗೋಲ್ಲ, ಕಂಪ್ಲೀಟಾಗಿ ಉದುದ್ರಾಗಿರಬೇಕು ಅದು. ಅದಕ್ಕೇನಾದರೂ ಸೈಡ್ಸ್ಗೆ ಗ್ರೇವಿ ಇರಬೇಕು, ಆವಾಗ ನಮ್ಮ ಮನೇಲಿ ಎಲ್ರಿಗೂ ಸೇಮ್ ಟೇಸ್ಟ್. ಅನ್ನ ಮಾಮೂಲಿ ಸಾಂಬಾರು ಜೊತೆ ವೈಟ್ ರೈಸ್ ಮಾಡ್ತೀವಲ್ಲ, ಅದೂ ಸ್ವಲ್ಪ ಬೇಯಿತು ಅಂತಂದರೆ ಕರೆಕ್ಟಾಗಿ ಊಟ ಮಾಡಲ್ಲ. ಎಲ್ಲ ಉದುದ್ರಾಗಿದ್ರೇ ಎಲ್ಲರಿಗೂ ಇಷ್ಟ ಆಗೋದು. ಸೊ ಎಷ್ಟು ಬೇಕಷ್ಟು ಅಳತೆ ಮಾಡಿ ನೀರೆಲ್ಲ ಹಾಕಿ ಇವಾಗ ಇದು ಅಕ್ಕಿಯಲ್ಲೂ ಕೂಡ ನೀರನ್ನು ಸೋರಿಸಿ ಹಾಕ್ತಾಯಿದ್ದೀನಿ. ಇದರಲ್ಲಿ ಸ್ಟ್ರೈನ್ ಆಯಿತು ಅಂತಂದರೆ ಸ್ವಲ್ಪ ಆಲ್ಮೋಸ್ಟ್ ನೀರೆಲ್ಲ ಹೋಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಇದೇ ಟೆಕ್ನಿಕ್ನ ಯಾವಾಗಲೂ ಯೂಸ್ ಮಾಡೋದು. ಸುನೀಲ್ ಅವ್ರು ಮಟನ್ ತರಕ್ಕೆ ಹೋದಾಗಲೇ ಗೀ ರೈಸ್ಗೆ ರೆಡಿ ಮಾಡಿಟ್ಬಿಟ್ಟಿದ್ವಿ. ಅವ್ರು ಬಂದಮೇಲೆ ಮಟನ್ ಹೆಂಗಿದೆ ನೋಡಿಕೊಂಡು ಎಳೆದಿದೆಯಾ ಬಲ್ತಿದೆಯಾ ನೋಡಿಕೊಂಡು ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ವಿ. ಈಗ ನೋಡ್ತಿದ್ದೀರಲ್ವ, ಇದು ಕೂಡ ಕುದೀತಾ ಇದೆ. ನಾವೇನಾದರೂ ಗೀ ರೈಸು ಕುಷ್ಕ ರೈಸ್ ಎಲ್ಲ ಮಾಡ್ಕೊಂಡ್ವಿ ಅಂತಂದರೆ ಸ್ವಲ್ಪ ದೊಡ್ಡಗಿರೋ ಪಾತ್ರೆಯಲ್ಲೇ ಮಾಡ್ಕೊಳ್ಳೋದು. ಸೊ ಫ್ರೆಂಡ್ಸ್, ಇವಾಗ 6 o'clock ಆಗಿದೆ. ಹಂಗಿದ್ರು ನಮ್ಮ ಮೈಸೂರಲ್ಲಿ ಇನ್ನೂ ಕತ್ಲೆ ಆಗಿಲ್ಲ ನೋಡಿ. ಸೊ ಎಲ್ಲರೂ ವಾಕಿಂಗ್ ಬಂದಿದ್ದೀವಿ. ಇಲ್ಲೇ ಹಾಗೆ ಪರಮ್ನ ಸ್ವಲ್ಪ ವಾಕ್ ಮಾಡಿಸೋಣ, ಅವನಿಗೂ ಮನೇಲೆ ಇದ್ದು ಬೋರ್ ಆಗುತ್ತೆ ಅಲ್ವಾ. ಖುಷ್ ನಿಧಾನ. ಎಲ್ಲಿ ಪರಮ್? ಹಾಯ್ ಪರಮ್, ಹಾಯ್. ಅವನಿಗೆ ಖುಷಿ. ನಡಿ ಅಲ್ಲಿ ಹೋಗೋಣ. ಚಲ, ಅವ್ನು ಫುಲ್ ಖುಷಿಯಾಗಿ ಬಂದಿದ್ದಾನೆ. ಅದು ಗೇಟ್ ಓಪನ್ ಇರಲ್ವಾ? ಓಪನ್ ಇಲ್ಲ ಅಂದರೆ ಹೆಂಗೆ ಹೋಗೋದು? ಇಲ್ಲೇ ವಾಕ್ ಮಾಡ್ಸೋಣ ಬನ್ನಿ. ಚಲೋ. ಕಾರ್ ಬರ್ತಿದೆ, ವೆಯ್ಟ್. ಒಂದು ಜುಟ್ಟು ಹಾಕಿದ್ದೀವಿ, ಯಾಕಂದರೆ ಅವ್ನಿಗೆ ಹೇರ್ ಫುಲ್ ಗ್ರೋತ್ ಆಗಿಬಿಟ್ಟಿದೆ ಅಲ್ವಾ. ಮುಖದ ಹತ್ರನೇ ಬಂದ್ಬಿಡುತ್ತೆ, ಕಣ್ಣ ಹತ್ರ. ಲೆಫ್ಟ್ ಹೋಗಿ, ಲೆಫ್ಟ್. ತುಂಬ ತಿಂಗಳಾದಮೇಲೆ ವಾಕಿಂಗ್ ಎಲ್ಲ ಬರ್ತಾ ಇರೋದು. ಅದರಲ್ಲೂ ಪರಮ್ನ ಕರ್ಕೊಂಡು ನಾನು ಫಸ್ಟ್ ಟೈಮ್ ವಾಕ್ ಬರ್ತಿರೋದು. ಆ್ಯಕ್ಚುಲಿ ಪರಮ್ನ ಮಮ್ಮಿ ಕರ್ಕೊಂಡು ಬಂದಿದ್ರೆ 1-2 ಸಲ ಅವನು ಹೊಸದ್ರಲ್ಲಿ ಈ ಸ್ಕ್ರಾಲರಲ್ಲಿ ಕೂತ್ಕೊಳ್ಳಿಲ್ಲ, ಅಳ್ತಾ ಇದ್ದ ಅಂದ್ಬಿಟ್ಟು ವಾಪಸ್ ಕರ್ಕೊಂಡು ಬಂದುಬಿಟ್ಟಿದ್ರು. ಆ್ಯಂಡ್ ಇವತ್ತು ತುಂಬಾ ಚೆನ್ನಾಗಿ ಆಟಾಡ್ತಾ ಇದ್ದಾನೆ. ಅವ್ನಿಗೆ ಸಿಕ್ಕಾಪಟ್ಟೆ ಇಷ್ಟ ಕೂಡ ಆಯಿತು. ಆ್ಯಂಡ್ ವೆದರ್ ಕೂಡ ತುಂಬ ಚೆನ್ನಾಗಿತ್ತಲ್ಲ. ಹಾಯ್ ಅನ್ನು ಹಾಯ್. ಹಾಯ್ ಅಣ್ಣಾನು.